ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ 29ನೇ ತಾರೀಕು ಬುಧವಾರ ನಮ್ಮೆಲ್ಲರ ಪಾಲ್ಗೂ ಒಂದು ವಿಶೇಷವಾದ ದಿನ ಬರ್ತಿದೆ. ಆ ದಿನ ಯಾವುದು, ಆ ದಿನ ನಾವು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಭಗವಂತ ಪ್ರತಿ ಕ್ಷಣ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಇಬ್ಬರು ಗುರುಗಳನ್ನ ನಮಗೆ ಕೊಡ್ತಾರಂತೆ. ಮೊದಲನೇ ಗುರು ತಾಯಿ, ಎರಡನೇ ಗುರು ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಗುರುಗಳು. ಅದು ನಮ್ಮ ತಂದೆಯವರಾಗಿರ್ಬೋದು, ಅಥವಾ ಸಾಯಿಬಾಬಾ ಆಗಿರ್ಬೋದು, ಅಥವಾ ದತ್ತಾತ್ರೇಯರಾಗಿರ್ಬೋದು. ಹೀಗೆ ಅನೇಕರಿಗೆ ಅನೇಕ ರೀತಿ ಗುರುಗಳಿರ್ತಾರೆ. ಈಗ ನಾವೆಲ್ಲರೂ ನಮ್ಮ ತಂದೆಯವರ ಪರಮ ಭಕ್ತರಲ್ವಾ. ಎಲ್ಲರೂ ಅದು ಹೇಗೆ ಆಗಿರಲಿ, ಹೇಗೆ ಪೂಜಿಸಿ, ಏನೇ ಸೇವೆ ಮಾಡಿ ನಾವು ಅವ್ರ ಮುಂದೆ ಹೋಗಿ ನಮ್ಮ ದುಃಖಗಳನ್ನ ದುಮ್ಮಾನಗಳನ್ನ ಹೇಳ್ಕೊಂಡು ನನಗೆ ನೀವೇ ಗತಿ ಅಂತ ಹೇಳಿದ ಕ್ಷಣದಿಂದ ನಾವೆಲ್ಲರೂ ಕೂಡ ಅವ್ರಿಗೆ ಭಕ್ತರಾಗಿರ್ತೀವಿ. ನಾವು ಮಾಡುವಂತಹ ಪೂಜೆ ಪುನಸ್ಕಾರ ಅವರವರ ಒಂದು ಭಾವನೆಗೆ ಬಿಟ್ಟಿದ್ದು. ಹೇಗೆ ಬೇಕಾದರೂ ಮಾಡ್ತಾರೆ. ಕೆಲವರು ಮಾಡೋದೇ ಇಲ್ಲ, ಯಾವಾಗಲೂ ಅವ್ರ ನಾಮಸ್ಮರಣೆನ ಮಾಡ್ತಾರೆ. ಅಂಥವ್ರಿಗೂ ಕೂಡ ನಮ್ಮ ತಂದೆಯವರು ಒಲಿದು ದಾರಿ ದೀಪವಾಗಿ ಅವ್ರಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಕೈ ಹಿಡಿದು ಮುಂದೆ ನಡೆಸ್ತಿರ್ತಾರೆ. ಇಂತಹ ಗುರುಗಳಿಗೆ ನಾವು ಒಂದು ಧನ್ಯವಾದನ ತಿಳಿಸುವಂತಹ ದಿನವೇ ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆ ಈ ಸಲ 29ನೇ ತಾರೀಕು ಜೂನ್ ಬುಧವಾರ ಬಂದಿದೆ. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ಕರುಣಿಸ್ತಾ ಒಂದು ನೆಮ್ಮದಿಯ ದಾರಿಲಿ ನಮಗೆ ನಡೆಯೋದಕ್ಕೆ ದಾರಿ ದೀಪವಾಗಿ ನಮ್ಮ ತಂದೆಯವರಿದ್ದಾರೆ. ಯಾರೆಲ್ಲ ನಮ್ಮ ತಂದೆಯವ್ರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿದ್ದೀರಾ, ಅಥವಾ ತಂದೆ ತಾಯಿ ಅಂತ ಸ್ವೀಕಾರ ಮಾಡಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೇಲಿ ಆರಾಧಿಸ್ತಿದ್ದೀರಾ, ಅವರೆಲ್ಲರೂ ಒಂದು ರೀತಿ ಪರಮ ಪುಣ್ಯವಂತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು, ಯಾವುದೋ ಒಂದು ಕಷ್ಟ ಎದುರಾದಾಗ ನಿಮ್ಮವರು ಅಂತ ಅಂದ್ಕೊಂಡವರು ಯಾರೂ ಕೂಡ ಆ ಕ್ಷಣಕ್ಕೆ ಬರೋದೇ ಇಲ್ಲ. ನೀವೆಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಿ, ಇಲ್ಲ ಇವರು ನಮ್ಮ ಕಷ್ಟಕ್ಕೆ ಆಗೇ ಆಗ್ತಾರೆ ಅಥವಾ ನಮ್ಮ ಇಷ್ಟಕ್ಕೆ ಆಗೇ ಆಗಿರ್ತಾರೆ ಅಂತ ನಿಮ್ಮ ಸಮಯ ಕೊಡಿ, ಅಥವಾ ಅವ್ರು ಹೇಳಿದ್ದೆಲ್ಲ ಕೆಲಸಗಳನ್ನ ನೀವು ಮಾಡಿರಿ, ನಮ್ಮವರು ಅಂತ ಅಂದ್ಕೊಂಡಿರಿ ಅಂಥವ್ರು ಯಾರೂ ಒಂದಲ್ಲ ಒಂದು ಸಮಯದಲ್ಲಿ ನಿಮಗೆ ಕಷ್ಟಗಳು ಎದುರಾದಾಗ ಯಾರೂ ಬರಲ್ಲ. ಅಥವಾ ನಿಮ್ಮ ಅಕ್ಕ ತಂಗಿಯರು, ಅಥವಾ ನಿಮ್ಮ ಅಣ್ಣ ತಮ್ಮದಿರು, ಅಥವಾ ಒಂದು ಫ್ಯಾಮಿಲಿ ಮೆಂಬರ್ಸು ಯಾರೂ ಕೂಡ ಏನೋ ಒಂದು ಕ್ರಿಟಿಕಲ್ ಕಂಡೀಷನ್ಸ್ ಇದೆ ಅಂತ ಅಂದಾಗ ಬರಲ್ಲ. ಬರೋರೇ ನಮಗೆ ಗುರುವಾಗಿ ನಾವು ಪೂಜಿಸುವಂತಹ ಗುರುಗಳು. ನೀವು ಎಷ್ಟೋ ಸಲ ಬೇಕಾದರೂ ಪರೀಕ್ಷೆ ಮಾಡ್ಬೋದು, ಅಥವಾ ನಾನು ಇವಾಗ ಹೇಳ್ತಿರುವಂಥ ಒಂದು ಮಾತು ಕೆಲವರಿಗೆ ಅನುಭವ ಕೂಡ ಆಗಿರ್ಬೋದು. ನಮ್ಮೆಲ್ಲ ಕಷ್ಟದ ಸಮಯದಲ್ಲೂ ನಮ್ಮ ಜೊತೆ ಬಂದು ನಿಲ್ಲೋದು ನಮ್ಮ ಗುರು ಅಂತ ಸ್ವೀಕಾರ ಮಾಡಿರುವಂತಹ ಗುರುಗಳು ಹೊರತು ಬೇರೆ ಯಾರೂ ಕೂಡ ಬರಲ್ಲ. ನೀವು ಗುರುಗಳೇ ನೇರವಾಗಿ ಬರ್ತಾರಾ? ಇಲ್ಲ, ಯಾವುದೋ ಒಂದು ರೂಪದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ಬಂದು ನಮ್ಮನ್ನು ಕಾಪಾಡುವಂತಹ ವ್ಯಕ್ತಿ ಅಂತ ಅಂದರೆ ನಮ್ಮ ಕಣ್ಣು ಕಾಣದೇ ಇರ್ಬೋದು, ಬಟ್ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ನಮಗೊಂದು ಧೈರ್ಯ, ನಮಗೊಂದು ಶಕ್ತಿ ಅಂತ ಅಂದರೆ ಅದು ನಮ್ಮ ಗುರುಗಳು. ನಿಜವಾಗ್ಲೂ ಅಂತಹ ಗುರುಗಳನ್ನ ನಾವು ಪೂಜಿಸ್ತಿರೋದು ನಮ್ಮೆಲ್ಲರ ಪುಣ್ಯ. ಅಂತಹ ಗುರುಗಳಿಗೆ ನಾವು ಈ ಬುಧವಾರ ಒಂದು ಕೃತಜ್ಞತೆ ಅಷ್ಟೇ, ಬೇರೇನಿಲ್ಲ. ಪ್ರತಿ ಗುರುವಾರ ನಿಮ್ಮ ಮನೆಗಳಲ್ಲಿ ಹೇಗೆ ಪೂಜಿಸ್ತಿರ್ತೀರ ಹಾಗೆ ಒಂದು ತುಪ್ಪದ ದೀಪಗಳನ್ನ ಹಚ್ಚೋದ್ರ ಮುಖಾಂತರ, ಅವ್ರಿಗೆ ಬಗೆ ಬಗೆಯಾದ ನೈವೇದ್ಯಗಳನ್ನ ಮಾಡೋದ್ರ ಮುಖಾಂತರ. ಈ ಸಲ ಹಣ್ಣುಗಳನ್ನ ಇಡಬಾರ್ದು ಈ ತಿಂಗಳು. ಆ ಹಣ್ಣಿಗೆ ಬದಲಾಗಿ ನೀವು ಡ್ರೈ ಫ್ರೂಟ್ಸ್ ಇಡ್ಬೋದು. ಬಾದಾಮಿ, ಕಲ್ಸಕ್ಕರೆ, ಖರ್ಜೂರ, ಅಂಜೂರ, ಏನು ಬೇಕಾದರೂ ಡ್ರೈ ಫ್ರೂಟ್ಸ್ನ ನೀವಿಟ್ಟು ರಾಯರಿಗೆ ಒಂದು ಧನ್ಯವಾದನ ಹೇಳ್ಬೋದು. ಏನು ಇಲ್ಲದೆ ಇದ್ದರೂ ಕೂಡ ಅವ್ರ ಮುಂದೆ ಕೂತ್ಕೊಂಡು ಮನೇಲಿ ಫೋಟೋ ಇದ್ದರೆ ಫೋಟೋ ಇಟ್ಟು, ಒಂದು ದಳ ತುಳಸಿನ ಇಟ್ಟು, ಅಥವಾ ಒಂದೆರಡು ಬಗೆ ಹೂಗಳನ್ನ ಧರಿಸಿ ರಾಯರಿಗೆ, ನಮ್ಮ ತಂದೆಯವ್ರಿಗೆ ನೀವು ಅವ್ರಿಗೆ ಹೇಳಬೇಕು, ತಂದೆ ನನ್ನೆಲ್ಲ ಕಷ್ಟದ ಸಮಯದಲ್ಲಿ ಬಂದು ನನಗೆ ಸಹಾಯನ ಮಾಡಿದ್ದೀರಾ. ನನ್ನ ಇಷ್ಟಾರ್ಥಗಳನ್ನ ಎಲ್ಲವನ್ನೂ ಒಟ್ಟಿಗೆ ಕೊಡದೇ ಇದ್ರೂ ಎಲ್ಲವನ್ನೂ ಕೂಡ ಕೊಡ್ತಾ ಬರ್ತಿದ್ದೀರಾ. ನೀವು ನನ್ನ ಬದುಕಲ್ಲಿ ಗುರುವಾಗಿ ಬಂದು ದಾರಿ ದೀಪವಾಗಿ ನಿಂತು ನನಗೆ ಬೆಳಕನ್ನು ಕೊಡ್ತಾ ಇದ್ದೀರಾ. ಅನಂತ ಕೋಟಿ ಧನ್ಯವಾದಗಳು ಸ್ವಾಮಿ ಅಂತ ಹೇಳಿ ಅವ್ರಿಗೆ ಒಂದು ಕೃತಜ್ಞತೆನ ತಿಳಿಸ್ಬೇಕು. ಈ ರೀತಿ ಕೃತಜ್ಞತೆನ ತಿಳಿಸಿದಾಗ ನಿಜವಾಗ್ಲೂ ನಮ್ಗೆ ಇನ್ನೊಂದಷ್ಟು ಅಪಾರವಾದ ಅನುಗ್ರಹ ಆಶೀರ್ವಾದನ ನಮ್ಮ ತಂದೆಯವರಿಂದ ಪಡ್ಕೋಬೋದು. ಕೆಲವೊಂದೊಂದು ಸಲ ಎಷ್ಟು ಗುರುಗಳು ನಮ್ಮನ್ನು ಶಿಷ್ಯರು ಅಂತ ಒಪ್ಕೊಳ್ಳೋದಕ್ಕೆ ಪರೀಕ್ಷೆಗಳನ್ನ ಇಡ್ತಾರೆ ಅಂತ ಅಂದರೆ ನಮ್ಮ ತಂದೆಯವರು ಆ ರೀತಿ ಅಲ್ವೇ ಅಲ್ಲ. ಅದಕ್ಕೇ ಅವ್ರನ್ನ ಕಾರುಣ್ಯ ಮೂರ್ತಿಗಳು ಅಂತ ಹೇಳೋದು. ನಿಮಗೆ ಗೊತ್ತಾ? ಸುಮ್ಮನೆ ನೀವು ಯೋಚನೆ ಮಾಡಿ, ಗುರು ಅಂತ ನಾವು ಯಾರನ್ನಾದರೂ ಒಬ್ಬರನ್ನ ಕರಿಬೇಕು, ಅಥವಾ ಗುರುಗಳು ನಮ್ಮನ್ನು ಶಿಷ್ಯರು ಅಂತ ಹೇಳಿ ಸ್ವೀಕಾರ ಮಾಡಬೇಕು ಅಂತ ಅಂದರೆ ಹಿಂದೆ ಎಲ್ಲ ಎಷ್ಟು ಪುರಾಣ ಕಥೆಗಳೆಲ್ಲ ಇದೆ ಅಂದರೆ ನೀವು ಯೋಚನೆ ಮಾಡ್ಬೋದು. ಬೇಕಾದರೆ ನೀವು ತಿಳಿದು ನೋಡ್ಬೋದು. ಅಷ್ಟಿಷ್ಟೆಲ್ಲ ಶಿಷ್ಯರಿಗೆ ಪರೀಕ್ಷೆಗಳನ್ನ ಕೊಡ್ತಿದ್ದು. ನಿನ್ನನ್ನು ನಾನು ಶಿಷ್ಯನಾಗಿ ಒಪ್ಕೋಬೇಕು ಅಂತ ಅಂದರೆ ಅನೇಕ ರೀತಿಲಿ ಪರೀಕ್ಷೆ ಮಾಡ್ತಿದ್ರು ಗುರು ಆದವರು.
ಯಪ್ಪ ಬಗೆಯಾದ ರೀತಿಲಿ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಶಿಷ್ಯ ಅನ್ನಿಸ್ಕೊಂಡವನು ಪಾಸ್ ಆದ ನಂತರನೇ ಅವ್ರನ್ನ ಶಿಷ್ಯ ಅಂತ ಹೇಳಿ ಸ್ವೀಕಾರ ಮಾಡಿ ಅವ್ರಿಗೆ ಅವರ ಜ್ಞಾನನ ದಾರೆ ಎರಿತಿದ್ರು. ಆದರೆ ನಾವು ಸ್ವೀಕರಿಸಿರುವಂತಹ ಅಥವಾ ನಾವು ಪೂಜಿಸ್ತಿರುವಂತಹ ನಮ್ಮ ಆರಾಧ್ಯ ದೈವ ಆಗಿರುವಂತಹ ನಮ್ಮ ತಂದೆಯವರು ಆ ರೀತಿ ಅಲ್ಲವೇ ಅಲ್ಲ. ಯಪ್ಪ ಯಾರು ಬೇಕಾದರೂ ಹೋಗ್ಬೋದು, ಯಾವುದೇ ಭೇದ ಭಾವ ತಾರತಮ್ಯ ಏನಿಲ್ಲ, ಎಂಥ ಕಷ್ಟಗಳೇ ಇರಲಿ, ಅಯ್ಯೋ ನಾನು ಕೆಟ್ಟವನು, ನಾನು ಹೇಗೆ ಗುರುಗಳ ಮುಂದೆ ಹೋಗೋದು, ನಾನು ಏನೇನೋ ಪಾಪದ ಕೆಲಸಗಳು ಮಾಡಿಬಿಟ್ಟಿದ್ದೀನಿ ಅಥವಾ ನಾನು ಏನೇನೋ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಬಂದಿದ್ದೀನಿ, ನಾನಂಥ ಪರಮ ಪಾಪಿ ಅವ್ರ ಮುಂದೆ ಹೋಗಿ ನಿಲ್ಲೋದಕ್ಕಾಗುತ್ತಾ, ನನ್ನಂಥ ಪರಮ ಪಾಪಿನ ಅವ್ರು ಕ್ಷಮಿಸ್ತಾರಾ? ಆ ರೀತಿ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನೀವು ಎಂಥದ್ದೇ ಕೆಟ್ಟ ಕೆಲಸ ಮಾಡಿರಲಿ ಅಥವಾ ಎಂಥ ಪಾಪದ ಕೆಲಸನೇ ಮಾಡಿರಲಿ ಅಥವಾ ಏನು ಮಾಡದೇ ಇರಲಿ, ಏನೋ ನಿಮ್ಮ ಕಷ್ಟನಾ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರಿಲ್ಲ ಅಂತ ಅಂದ್ಕೊಂಡು ಈ ರೀತಿ ಗುರುಗಳಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ದೇನೂ ಎಲ್ಲೋ ಒಂದು ಕಡೆ ಕೂತಿದ್ರು ನಮ್ಮ ಸುತ್ತ ಭಗವಂತ 24 hours ಇರೋದಕ್ಕಾಗಲ್ಲ ಅಂತಲೇ ತಾಯಿನ ಸೃಷ್ಟಿ ಮಾಡಿರೋದು ಮತ್ತು ಇಂತಹ ಗುರುಗಳನ್ನ ಸೃಷ್ಟಿ ಮಾಡಿರೋದು. ಆಗ ಭಗವಂತನೇ ಈ ಗುರುಗಳನ್ನ ಹೋಗು, ಅಲ್ಲಿ ನನ್ನ ಮಗ, ಈಗ ನಾವೆಲ್ಲರೂ ಅವ್ರಿಗೆ ಭಕ್ತರು, ಮಕ್ಕಳು ರಕ್ಷಣೆ ಭಗವಂತನ ಹೊಣೆ ಆಗಿರುತ್ತೆ. ಎಲ್ಲೋ ಒಂದು ಕಡೆ ನಾವು ಕೂತ್ಕೊಂಡು ಅಳ್ತಾ ಇರಬೇಕಾದ್ರೆ ಯಾರೂ ಇಲ್ಲ ಅಂತ ಅಂದಾಗ ಆಗ ಭಗವಂತನೇ ಸ್ವತಃ ಗುರುಗಳನ್ನ ಕಳಿಸ್ತಾರೆ. ಹೋಗಪ್ಪ ನನ್ನ ಭಕ್ತ ಅಳ್ತಿದ್ದಾನೆ, ಅವನಿಗೆ ದಾರಿ ತೋರಿಸು ಅಂತ ಹೇಳಿ. ಆ ರೀತಿ ನಾವು ಪಡೆದಿರುವಂತಹ ಗುರುಗಳು ಯಾವುದೇ ಒಂದು ಪರೀಕ್ಷೆ ಅನ್ನೋದನ್ನು ಒಡ್ಡಲ್ಲ. ನೀನು ನನಗೆ ಶಿಷ್ಯ ಆಗಬೇಕು ಅಂದರೆ, ನೀನು ನನಗೆ ಭಕ್ತಿ ಆಗಬೇಕು ಅಂತ ಅಂದರೆ, ಈ ರೀತಿ ಪಾಸ್ ಆಗಬೇಕು ನಾನು ಕೊಡುವಂತಹ ಪರೀಕ್ಷೆಯಲ್ಲಿ ಆ ಥರ ಏನೂ ಮಾಡಲ್ಲ. ಅದಕ್ಕೆ ನಮ್ಮ ತಂದೆಯವ್ರನ್ನ ಕಾರುಣ್ಯ ಮೂರ್ತಿಗಳು ಅಂತ ಹೇಳ್ತಾರೆ. ಅಷ್ಟು ಕಾರುಣ್ಯ ಅವರಲ್ಲಿದೆ. ತಾಯಿಗಿಂತ ಮಿಗಿಲಾದಂತಹ ಕಾರುಣ್ಯ, ತಾಯಿಗಿಂತ ಮಿಗಿಲಾದಂತಹ ಹೃದಯ ನಮ್ಮ ತಂದೆಯವ್ರಿಗಿದೆ. ಸೊ ಯಾರು ಯಾವುದೇ ಕ್ಷಣದಲ್ಲಿ ಹೋಗಿ ಸ್ವಾಮಿ ನನಗೆ ನಿಮ್ಮನ್ನು ಬಿಟ್ಟು ಗತಿ ಇಲ್ಲ, ನನ್ನನ್ನು ಕಾಪಾಡಿ, ನನ್ನನ್ನು ಉದ್ಧಾರ ಮಾಡಿ, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಹೀಗಾಗಿದೆ, ಹೀಗೆ ಬೇಕು ಅಂತ ಕೇಳ್ಕೊಟ್ರೆ ಎರಡು ಮಾತೇ ಇಲ್ಲ. ನೀನು ಯಾರು, ಏನು, ಯಾಕೆ ಹೀಗೆ ಮಾಡಿದೆ, ಕ್ಷಮಾಧರಿತ್ರಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ತಂದೆಯವರಲ್ಲಿ ಕ್ಷಮಾಗುಣ ಜಾಸ್ತಿನೇ ಇದೆ. ಏನೇ ಮಾಡಿರು ಕ್ಷಮಿಸ್ತಾರೆ. ಕ್ಷಮಿಸಿ ನಮ್ಮ ಮನಸ್ಸೊಳಗಡೆ ನಮ್ಮ ತಂದೆಯವರು ನಿಂತು ನಮಗೆ ಮಾರ್ಗದರ್ಶನನ ಕೊಡ್ತಾರೆ. ಹೇಗೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದೆ ನಾವು ಮಾಡಿರುವಂಥ ತಪ್ಪುಗಳಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ನಮ್ಮವ್ರು ಯಾರು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಮತ್ತು ನಮ್ಮ ಜೊತೆ ಇದ್ದು ಪ್ರತಿ ಕ್ಷಣ ದಾರಿನ ತೋರಿಸ್ತಾರೆ. ಒಂದು ರೀತಿ ಬೆಳಕಾಗಿರ್ತಾರೆ. ನೀನು ಹೀಗೆ ಹೋಗು, ಹೀಗೆ ಮಾಡು, ಎಲ್ಲವನ್ನೂ ಕೂಡ ನಮ್ಮ ಜೊತೆ ಇದ್ದು, ನಮ್ಮ ಮನಸ್ಸೊಳಗಡೆ ಇದ್ದು, ನಮ್ಮ ದಿನನಿತ್ಯನ ಆಗದೇ ಇಲ್ಲ, ಈ ಬದುಕೆ ಮುಗ್ದು ಹೋಯಿತು, ಇನ್ನೇನು ನಮಗೆ ಅವಕಾಶಗಳೇ ಇಲ್ಲ, ಜೀವನ ಇಷ್ಟೇ ಮುಗೀತು ಅಂದ್ಕೊಳ್ಳೋ ಅಂಥವ್ರ ಮನಸ್ಸೊಳಗಡೆನೂ ಕೂಡ ನಮ್ಮ ತಂದೆಯವರು ನೆಲೆಸಿ ಅವ್ರಿಗೆ ದಾರಿನ ತೋರಿಸ್ತಾರೆ. ದಾರಿ ತೋರಿಸಿ ಅಂಥವ್ರನ್ನ ಯಾವ ಒಂದು ಸಮಾಜ ಇವರು ಕೆಟ್ಟವರು ಹಾಗೆ ಹೀಗೆ ಅಂತ ಅಂತಾರೋ ಅಂಥವ್ರ ಮುಂದೆನೇ, ಅದೇ ಸಮಾಜದ ಮುಂದೆ ಬಾ ನಾನಿದ್ದೀನಿ ಕುಗ್ಬೇಡ ಅಂತ ಹೇಳಿ ನಾವೇನು ಅನ್ನೋದನ್ನು ನಮಗೆ ಅರ್ಥ ಮಾಡಿಸಿ, ನಾವೇನು ಅನ್ನೋದನ್ನು ಈ ಸಮಾಜಕ್ಕೆ ತೋರಿಸ್ಕೊಡ್ತಾರೆ ನಮ್ಮ ತಂದೆಯವರು. ಯಾರಿಂದ ಸಾಧ್ಯ ಇಷ್ಟೆಲ್ಲ ನಮಗೆ ಅನುಗ್ರಹನ ಮಾಡೋದಕ್ಕೆ? ಇಂತಹ ಪರಮ ಗುರುಗೆ ನಾವು ಜೂನ್ 29ನೇ ತಾರೀಕು ಗುರುಪೂರ್ಣಿಮೆ ದಿನ ಒಂದು ಧನ್ಯವಾದನ ತಿಳಿಸಿ. ತುಂಬಾ ಒಳ್ಳೆಯದು. ಆದರೆ ಮಠಗಳಿಗೆ ಹೋಗಿ ಅಲ್ಲಿ ಹೋಗಿ ಕೂಡ ನಮ್ಮ ತಂದೆಯವರಿಗೆ ಥ್ಯಾಂಕ್ಸ್ ಹೇಳಿ ಅವ್ರ ದರ್ಶನನ ಮಾಡಿ ಬನ್ನಿ. ಅಲ್ಲೂ ಕೂಡ ನೀವು ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರನ ಮಾಡಿ, ಯಾರಿಗಾದರೂ ಕೈಲಾದಷ್ಟು ಸಹಾಯನ ಮಾಡಿ, ಅಥವಾ ಇನ್ನೂ ನಮಗೆ ಹಣಕಾಸು ವ್ಯವಸ್ಥೆ ಚೆನ್ನಾಗಿದೆ ಅಂತ ಅನ್ನೋರು ಈ ಗುರುಪೂರ್ಣಿಮೆ ದಿನ ಅನ್ನ ಸಂತರ್ಪಣೆಯನ್ನು ಮಾಡಿಸಿ. ಏನು ಬೇಕಾದರೂ ಸೇವೆ ಮಾಡ್ಬೋದು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ. ಗುರುವಿನ ಮುಖದಿಂದಲೇ ನಮಗೆ ಭಗವಂತನ ದರ್ಶನನ ಕಾಣ್ಬೋದು. ಎಷ್ಟು ಪ್ರಕಾಶಮಾನವಾಗಿರುತ್ತೆ ಅವ್ರ ಮುಖ, ಎಷ್ಟು ಕಳೆಯಿಂದ ಕೂಡಿರುತ್ತೆ. ಆ ಗುರುವಿನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಮ್ಮ ಎಷ್ಟೋ ಜನ್ಮದ ಪಾಪ ಕರ್ಮಗಳು ದೂರ ಆಗುತ್ತೆ. ಅದ್ರ ಜೊತೆಗೆ ಅವರನ್ನು ದೃಷ್ಟಿ ಇಟ್ಟು ನಾವು ನೋಡ್ತಿರ್ಬೇಕಾದ್ರೆ ಭಗವಂತನನ್ನೇ ಅವರಲ್ಲಿ ಕಂಡ ಹಾಗೆ ಆಗುತ್ತೆ. ಆ ಭಗವಂತನೇ ಗುರು ಒಳಗಡೆ ಇರ್ತಾರೆ. ಆ ಭಗವಂತನ ದರ್ಶನನ ನಮಗೆ ಮಾಡಿಸೋರು ಅಂತಂದರೆ ಗುರುಗಳು. ಇಂತಹ ಗುರುಗಳಿಗೆ ನಾವು ಕೃತಜ್ಞತೆನ ಹೇಳಲೇಬೇಕು. ಹೇಗಾದರೂ ಹೇಳಿ, ವಿಶೇಷವಾದ ಹೂ ತಂದು ಕೊಡೋದ್ರ ಮೂಲಕ, ಮನೇಲೇ ನೀವೇ ಏನಾದರೂ ಸಿಹಿ ತಿನಿಸುಗಳನ್ನ ಮಾಡ್ಬೋದು. ಲೈಕ್ ರವೆ ಉಂಡೆ ಮತ್ತು ಪಾಯಸ, ಹೆಸರುಬೇಳೆ ಪೊಂಗಲ್ಲು, ಸಿಹಿ ಅವಲಕ್ಕಿ, ಈ ರೀತಿ ನಿಮ್ಮ ಮನಸ್ಸಿಗೆ ನೀವು ಕೇಳಿ, ಸ್ವಾಮಿ ನನ್ನ ಬದುಕಲ್ಲಿ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಲ್ಲ, ಗುರು ಪೂರ್ಣಿಮೆ ಬರ್ತಿದೆ, ನಾನು ನಿಮ್ಗೊಂದು ಕೃತಜ್ಞತೆನ ಹೇಳಬೇಕು, ಯಾವ ರೀತಿ ಹೇಳಬೇಕು ದಾರಿ ತೋರಿಸಿ, ನನಗೆ ಮನ್ಸಿಗೆ ಕೊಡಿ. ನೀವು ಯಾಕೆ ಕೊಡಲ್ಲ? ಕೊಡ್ತಾರೆ ನಿಮ್ಮ ಮನಸ್ಸಿಗೆ. ನೀವು ಗುರುಗೆ ಕನೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ನನಗಿಂಥದ್ದು ಬೇಕು ಮಾಡಿಕೊಡು ಅಂತ ಹೇಳ್ತಾರೆ. ನೀವು ಕೂತು ಗುರು ಮುಂದೆ ಕೇಳಬೇಕು. ನೀವು ಯಾವಾಗ ಗುರು ಮುಂದೆ ಕೂತ್ಕೊಂಡು ಕೇಳ್ತೀರ ಪ್ರೀತಿಯಿಂದ, ಸ್ವಾಮಿ
ನೀವು ನನಗೆ ಗುರುವಾಗಿ ಬಂದ ಮೇಲೆ ನನಗೆ ಜ್ಞಾನ ಬಂತು, ಅಜ್ಞಾನದ ಕತ್ತಲಲ್ಲಿ ಮುಳುಗೋಗಿದ್ದೆ, ಜ್ಞಾನದ ಬೆಳಕು ಕೊಟ್ರಿ, ನನ್ನ ಕಷ್ಟಗಳನ್ನ ದೂರ ಮಾಡಿದ್ರಿ, ನನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ತಿದ್ದೀರಾ, ಪ್ರತಿ ಕ್ಷಣ ನನಗೊಂದು ಶಕ್ತಿಯಾಗಿದ್ದೀರಾ. ಸೊ ನನಗಿಷ್ಟೆಲ್ಲ ಕೊಟ್ಟಿರೋ ನಿಮಗೆ ನಾನೊಂದು ಥ್ಯಾಂಕ್ಸ್ ಹೇಳಬೇಕು, ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ಬೇಕು, ದಾರಿನ ತೋರಿಸ್ಕೊಡಿ ಅಂತ ಕೂತು ಅವ್ರನ್ನ ನೀವು ಕೇಳಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಮ್ಮ ತಂದೆಯವರು ನಿಮ್ಮ ಮನಸ್ಸಿಗೆ ಏನಾದರೂ ತೋರಿಸ್ಕೊಡ್ತಾರೆ. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಗುರುಪೂರ್ಣಿಮೆನ ಆಚರಣೆ ಮಾಡ್ಬೋದು. ಏನಿಲ್ಲ ಅಂದ್ರೂ ತೋರಿಸ್ದೇ ಇಲ್ವಾ, ಏನು ಮಾಡೋಕ್ಕೂ ಸಾಧ್ಯ ಇಲ್ವಾ ನಿಮ್ಮಿಂದ, ಆ ದಿನ ಸೀದಾ ನಿಮ್ಮೂರಲ್ಲಿರುವಂತಹ ನಮ್ಮ ತಂದೆಯವರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಒಂದು 10 ನಿಮಿಷ ಅವ್ರ ಮುಂದೆ ಕೂರಿ ಅಲ್ಲಿ ಯಾವ ಸೇವೆ ಮಾಡಬೇಕು ಅನ್ಸುತ್ತೆ ಆ ಸೇವೆನ ಮಾಡಿ ಮನೆಗೆ ಬನ್ನಿ. ಅವ್ರ ಆಶೀರ್ವಾದನ ಪಡ್ಕೊಂಡು. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ನಮ್ಮ ತಂದೆಯವ್ರ ಬಗ್ಗೆ ಅಷ್ಟು ಹೆಚ್ಚಾಗಿ ಮಾತಾಡೋ ಹಾಗಿಲ್ಲ, ಆದರೂ ಕೂಡ ಎಲ್ಲರಿಗೂ ಇದೊಂದು ರೀತಿ ಸ್ಫೂರ್ತಿ ಆಗಲಿ, ಬುಧವಾರ ಗುರುಪೂರ್ಣಿಮೆನ ಆಚರಣೆ ಮಾಡೋದಕ್ಕೆ ಅಂತ ಹೇಳಿ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಭಗವಂತ ಮತ್ತು ನಮ್ಮ ತಂದೆಯವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.